ಇದು ನಮ್ಮ ಕ್ಷೇತ್ರದ BJP ಮಾಜಿ ಕಾರ್ಪೊರೇಟರು ಶ್ರೀ ನಾಗರಾಜ್ ಅವರು ಅದ್ದೂರಿ ಜನ್ಮದಿನ ತಾವೆಲ್ಲ ಸೇರಿದ್ದೀರಾ. ತುಂಬ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಸೊ ಅವ್ರಿಗೆ ಈ ಜನ್ಮದಿನ ಪ್ರಯುಕ್ತ ಅವರಿಗೆ ಮೊದಲಿಗೆ 60ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣನಿಗೆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು 100 ಹುಟ್ಟುಹಬ್ಬ ಆಚರಿಸಲೆಂದು ಮನಸಾರ ಹಾರೈಸ್ತಾ ಇದ್ದೀವಿ. ಹಾಗೆ ರಾತ್ರಿ ಎಲ್ಲ ಕೇಕ್ ಕಟ್ಟಿಂಗು ಪಟಾಕಿ ಧೂಮ್ ಧಾಮ್ ಆಗಿತ್ತು. ತುಂಬ ಅದ್ಭುತವಾಗಿ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಅವರಿಗೆ ಹುಟ್ಟುಹಬ್ಬ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಹಾಗೂ ಇವತ್ತು ಎಲ್ಲ ಮನೆ ಹತ್ರ ಬಂದಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಹಬ್ಬದ ವಾತಾವರಣ ಇದೆ. ಹಾಗೆ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಬೈತಿ ಬಸವರಾಜನ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಶುಭ ಕೋರ್ತಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಅವರು ನೆಕ್ಸ್ಟ್ ಚುನಾವಣೆಯಲ್ಲಿ ಕಾರ್ಪೊರೇಟರ್ ಗೆದ್ದು ಆಮೇಲೆ ಮೇಯರ್ ಆಗಲಿ ಅಂತ ನಮ್ಮ ಆರೈಕೆ. ಇಲ್ಲಿ ಈಗ ನಮ್ಮ HG ನಾಗರಾಜನ್ ಅವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೈಟಿಂದ ತುಂಬ ಅದ್ಭುತವಾಗಿ ದೀಪಾವಳಿ ನಿನ್ನೆ ಆದಂಗಿದೆ. ನಿನ್ನೆ ನೈಟ್ 12 ಗಂಟೆಗೆ ದೀಪಾವಳಿ ಬಂದಂಗಿದೆ. ಇವತ್ತು ಹಬ್ಬದ ವಾತಾವರಣ ಎಲ್ಲ ಕಡೆಯಿಂದ ಬಂದು ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಎಲ್ಲ ಬಂದು ಬರ್ತಾರೆ, ವಿಶೇಷ ತಿಳಿಸ್ತಾ ಇದ್ದಾರೆ. ಈಗ ಮಾಜಿ ನೆಕ್ಸ್ಟ್ ಕಾರ್ಪೊರೇಟ್ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನಲ್ಲಿ ಗೆದ್ದು ನೆಕ್ಸ್ಟ್ ಮೇಯರ್ ಆಗ್ತಾರೆ. ಆ ನಂಬಿಕೆ ನಮಗಿದೆ. ಅಣ್ಣ ಬೈರತಿ ಬಸವರಾಜನ್ ಅವರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ನಾಗರಾಜನಿಗೆ. ಇವಾಗ ಕೆಲವೇ ಕ್ಷಣಗಳಲ್ಲಿ ಬೈರತಿ ಬಸವರಾಜನ್ನ ಬರ್ತಾರೆ. ಬೈರತಿ ಬಸವರಾಜನ್ನ ಟೀಮ್ ಮುಂದೆನೇ ಅದೇ ಒಂಥರ ಹುಮ್ಮಸ್ ಎಲ್ರಿಗೂ. ಧನ್ಯವಾದ ಸರ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ. ಇವತ್ತು ಇಲ್ಲಿ ನಾಗರಾಜನ ಹುಟ್ಟುಹಬ್ಬ ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಸೇರಿ. ಯಾಕಂದರೆ ಅವರು ಅಷ್ಟು ನಮಗೆ ಪ್ರೀತಿ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ನೋಡ್ಕೊಡೋದಾಗಲಿ, ಅವ್ರು ಏನು ಬೇಕೋ ಜನಗಳಿಗೆ ಮಾಡೋದಾಗಲಿ ತುಂಬ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಅವ್ರಿಗೆ ಮಾಡಲಿ ಅಂತ ನಾವೆಲ್ಲ ಬಂದು ಹಾರೈಸ್ತಾ ಇದ್ದೀವಿ. ಮತ್ತು ಅವರು ಮುಂದಿನ ಚುನಾವಣೆಗೆ ಈ ಸಾರಿನೂ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಸೊ ಅವರು ಮತ್ತೆ ಗೆದ್ದು ಇನ್ನೂ ಇದೇ ಥರ ಜನಗಳಿಗೆಲ್ಲ ಇನ್ನೂ ಹೆಚ್ಚಾಗಿ ಮಾಡಬೇಕು ಅಂತ ಈ ಟೈಮಲ್ಲಿ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಧನ್ಯವಾದ. ಸರ್, ಇವಾಗ ನೀವು ಒಬ್ಬರೇ ಬಂದಿಲ್ಲ, ಇಲ್ಲ ಅಂದ್ರೂ ಒಂದು ಟೀಮೇ ಬಂದ್ಬಿಟ್ಟಿದೆ. ಒಂದು 50 ಜನ ಬಂದಿದ್ದೀರಾ ಅಲ್ಲಿಗೆ. ನಾವು ಎಲ್ಲೋದ್ರೂ ಅವ್ರಿಗೆ ತುಂಬ ಫಾಲೋವರು ತುಂಬ ಇಷ್ಟ ಅನಿಸ್ತಿದೆ. ನಾವು ಎಲ್ಲೋದ್ರೂ ಮಿನಿಮಮ್ ಒಂದು 100-150 ಜನ ಇರ್ತೀವಿ. ಇವತ್ತು ಬೇರೆ ಕೆಲಸಗಳಿಂದ ಇವತ್ತೊಂದು 60-70 ಜನ ಬಂದಿರ್ತೀವಿ. ಸೊ ಅಣ್ಣನಿಗೆ ನಾವು ಪ್ರೀತಿ ನಾವು ಹಂಗೆ ಕೊಡ್ತೀವಿ. ತಿರುಗಿ ನಾವು ತಿರುಗಿ ಅವರು ನಮಗೆ ಡಬಲ್ ಆಗಿ ಕೊಡ್ತಾರೆ. ಸೊ ಅದೇ ತಿರುಗಿ ನಾವು ಪ್ರೀತಿ ಪಾತ್ರರಾಗಿ ಹಂಗೆ ಇರ್ತೀವಿ. ಧನ್ಯವಾದ. ತಿರುಗೂ ಇರ್ತೀವಿ. ಯಾವಾಗೂ ಅಣ್ಣನಿಗೆ ನಾವು ಜೊತೆಲೇ ಇರ್ತೀವಿ. ಓಕೆ, ಧನ್ಯವಾದ ಸರ್. ಏನಿವತ್ತು ನಿಕಟಪೂರ್ವ ನಮ್ಮ ಕಾರ್ಪೊರೇಟರ್ ನಾಗರಾಜರಾದಂಥ ಹುಟ್ಟುಹಬ್ಬ ಆಚರಣೆಗೆ ಧನ್ಯವಾದಗಳು. ವೀರಶೈವ ಸಮಾಜದ ಎಲ್ಲ ಮುಖಂಡರಿಗೆ, ಮುಖಂಡರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಬೈತಿ ಬಸವರಾಜನವರು ಸಹ ಈ ಕಾರ್ಯಕ್ರಮ ಬಂದು ಅವ್ರನ್ನ ಆಶೀರ್ವಾದ ಮಾಡಿ ಅವರು ಇನ್ನೂ ಉನ್ನತ ಸ್ಥಾನ ಬರಲಿ, ಒಳ್ಳೆಯದಾಗಲಿ, 100 ವರ್ಷ ಬಾಳಲಿ, ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಏನು ಕಾರ್ಯಕ್ರಮ ನಡೀತಿದೆ ಆ ಕಾರ್ಯಕ್ರಮ ಯಶಸ್ವಿಯಾಗಲಿ. ಒಳ್ಳೆ ದಾನ ಧರ್ಮ ಊಟ ಉಪಚಾರ ಎಲ್ಲ ಮಾಡ್ಕೊಂಡು ಅವ್ರು ಬರ್ತಾವ್ರೆ. ಆ ದಿವಸಗಳಿಂದ ಅವತ್ತಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಾವ್ರೆ. ಹಂಗಾಗಿ ಹೆಲ್ತ್ ಕ್ಯಾಂಪು ಮಾಡವ್ರೆ. ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾವ್ರೆ. ಇವತ್ತೇ ಎಲ್ಲ ಸುಮಾರು ವರ್ಷಗಳಿಂದ ಅವ್ರು ಮಾಡ್ಕೊಂಡು ಬರ್ತಾರೆ ಅಂತ ಪದ್ಧತಿ ಅದು. ಹಾಗಾಗಿ ಅವ್ರಿಗೆ ಇನ್ನೂ ಒಳ್ಳೆ ಸ್ಥಾನ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಗಾಗಿ ನಾವೆಲ್ಲ ಇವತ್ತು ಎಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಇವತ್ತು ನಮ್ಮ ಶಾಸಕರು ಮಾಜಿ ಸಚಿವರು ಅಂತ ಬೈತಿ ಬಸವರಾಜನವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಇನ್ನೇನು ಅವ್ರಿಗೂ ಸಹ ಇವತ್ತು ಸನ್ಮಾನ ಮಾಡಿ ಹೊರಟಿದ್ದಾರೆ. ಅವರು ಯಾವುದೋ ಬರ್ತಡೇ ಕಾರ್ಯಕ್ರಮಕ್ಕೆ ಬರಲ್ಲ. ಹಾಗಾಗಿ ಇವ್ರಿಗಾಗಿ ಇವತ್ತು ಸಮಯ ಮಾಡ್ಕೊಂಡು ಬಂದು ಅವ್ರನ್ನ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಅವರು ಆ ಚಾಮುಂಡಿ ತಾಯಿ 100 ವರ್ಷ ಚೆನ್ನಾಗಿ ಇರಲಿ, ಅವರೆಲ್ಲ ಚೆನ್ನಾಗಿ ಬಾಗಲಿ. ನಮ್ಮ ಕ್ಷೇತ್ರದ ಜನ, ನಮ್ಮ ಕ್ಷೇತ್ರದ ಮುಖಂಡರು, ನಮ್ಮ ಕ್ಷೇತ್ರದ ನಾಯಕರು, ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿರಬೇಕು, BJP ಕಾರ್ಯಕರ್ತರು ಅನ್ನೋದೇ ನಮ್ಮೆಲ್ಲರ ಆಸೆ. ಅವರು ನಮ್ಮ ಶಾಸಕರದ್ದು ಅದೇ ಆಸೆ. ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ನನ್ನ 60ನೇ ಹುಟ್ಟುಹಬ್ಬಕ್ಕೆ ಲಕ್ಷಾಧಿಪತಿ ಎಲ್ಲ ನಮ್ಮ BJP ಕಾರ್ಯಕರ್ತರು, ಬೇರೆ ಮುಖಂಡರು, ಬೇರೆ ಸದಸ್ಯರು, ವಾರ್ಡ್ನರ ಎಲ್ಲ ಪ್ರಮುಖರು ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ನನಗೆ ಅನಿಸುತ್ತೆ, ನಾನು ಮಾಡಿರೋ ಕೆಲಸಗಳಲ್ಲಿ ನಾನು ಎಷ್ಟು ಜನಕ್ಕೆ ಇವತ್ತು ಸಹಾಯ ಮಾಡಿದ್ದು ಇದ್ರ ಮುಖಾಂತರ ನನಗೆ ಗೊತ್ತಾಗುತ್ತೆ. ನಾನು ಎಕ್ಸ್ಪೆಕ್ಟು ಮಾಡಿಲ್ಲ. ರಾತ್ರಿಯಿಂದ ಸುಮಾರು ಎಲ್ಲ ಮುಖಂಡರು, ಕಾರ್ಯಕರ್ತರು ಬಂದು ನನಗೆ ಆಶೀರ್ವಾದ ಮಾಡ್ತಾರೆ. ನನಗೆ ಅವರು ಋಣವನ್ನು ತೀರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಇವತ್ತು ನಾವು ಬೆಳಗ್ಗೆ ಇದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಶಾಸಕರು ಬಂದಿದ್ದಾರೆ. ಶಾಸಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನಾಗ್ರೇಷನ್ ಮಾಡಿ ಹೊರಟಿದ್ದಾರೆ. ನಮಗೆ ತುಂಬ ಸಂತೋಷ. ಎಲ್ಲರಿಗೂ ಕಡೆ ಬಡವರಿಗೆ ಇವತ್ತು ಕಣ್ಣಿನ ತಪಾಸಣೆ ಇರ್ಬೋದು, ECG ಇರ್ಬೋದು, ಬ್ಲಡ್ ಚೆಕಪ್ ಇರ್ಬೋದು, ಮತ್ತು
ಬಿ ಪಿ ಇರ್ಬೋದು ಬ್ಲಡ್ ಡೊನೇಷನ್ ಎಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಅದೆಲ್ಲರಿಗೂ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದಾಗಿದೆ ಅಂತ ನಾವು ನಾಳೆ ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಕ್ಯಾರ್ಪುರ ವಿಧಾನಸಭಾ ಕ್ಷೇತ್ರದಿಂದ ತಾವು ಎಷ್ಟು ಜನ ಎಷ್ಟು ವಾಹನಗಳು ಕೇರ್ಪುರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು 50,000 ಜನ ನಾವು ಇಲ್ಲಿ ಕೇರ್ಪುರ ಕ್ಷೇತ್ರ. ಯಾಕಂದರೆ ನಮಗೆ ನಮ್ಮ ಶಾಸಕರು ಇವತ್ತು ನಮ್ಮೆಲ್ಲ ಹೇಳಿದರೆ ತಾವೆಲ್ಲ ಬರಬೇಕು ಅಂತ. ಯಾಕೆ ಯಾಕಂದರೆ 50 ವರ್ಷದ ಒಂದು ರಾಜಕೀಯ ಅನುಭವ ನಾವು ಅವರಿಂದ ಕಲ್ತ್ಕೋಬೇಕಂದ್ರೆ ರಾಜ್ಯದಲ್ಲಿ ಎಷ್ಟೇ ಏಳು ಬೀಳು ಬಿದ್ದರೂ ಅವರು ರಾಜ್ಯವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ. ನಮಗೆ ಅವ್ರು ಮಾಡಿರುವಂಥ ಒಂದು ಮಾರ್ಗದರ್ಶನ, ಅವರು ಮಾಡಿರೋಂಥ ರಾಜಕೀಯ ನಮಗೆ ಒಂದು ಮಾರ್ಗದರ್ಶಿ ಆಗಿರ್ತದೆ.